ಮೆಟ್ರೋ ಟಿಕೆಟ್ ರೇಟ್ ಹೆಚ್ಚಳಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅಂತೂ ಬಿದ್ದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ಸಮರ ಜೋರಾಗಿ ನಡೀತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಸಂಸದ ತೇಜಸ್ವಿ ಸೂರ್ಯ ಧನ್ಯವಾದವನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇದೇ ಟಿಕೆಟ್ ದರ ಏರಿಕೆ ವಿಚಾರ ಆಕ್ರೋಶಕ್ಕೆ ಜಟಾಪಟಿಗೆ ಕಾರಣವಾಗಿರುವಂಥದ್ದು. ಟಿಕೆಟ್ ರೇಟ್ ಹೆಚ್ಚಳದಿಂದ ಕೇಂದ್ರ ಹಿಂದೆ ಸರಿದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವ ಖಟ್ಟರ್ ಅವರಿಗೆ ಧನ್ಯವಾದವನ್ನ ಹೇಳಿದ್ದಾರೆ. ಮನೋಹರ್ ಲಾಲ್ ಖಟ್ಟರ್ ಅವರು ತೇಜಸ್ವಿ ಹೇಳಿಕೆ ಪ್ರಸ್ತಾಪಿಸಿಯೇ ಕಾಂಗ್ರೆಸ್ ಕೌಂಟರ್ ಅನ್ನ ಕೊಟ್ಟಿದೆ. ತೇಜಸ್ವಿ ಸೂರ್ಯ ಅವರ ಹೇಳಿಕೆಯನ್ನ ಪ್ರಸ್ತಾಪಿಸಿನೇ ಕೌಂಟರ್ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರಕ್ಕೆ ದರ ಏರಿಸುವಂತ ಅಧಿಕಾರ ಇಲ್ಲ ಅಂತ ಹೇಳಿದ್ರು. ಇದೀಗ ಕೇಂದ್ರ ಸರ್ಕಾರವೇ ದರ ಇಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಅಂತ ತೇಜಸ್ವಿ ಸೂರ್ಯಗೆ ಕಾಂಗ್ರೆಸ್ ಪ್ರಶ್ನೆಯನ್ನ ಮಾಡ್ತಾ ಇದೆ. ಸಹಜವಾಗಿ, ಯಾಕೆಂದ್ರೆ ಕೇಂದ್ರ ಸರ್ಕಾರ ಅಲ್ಲ ಏರಿಸ್ತಾ ಇರೋದು ಅಂತ ಹೇಳ್ತಾ ಇದ್ರು. ಈಗ ಕೇಂದ್ರ ಸರ್ಕಾರನೇ ಅದಕ್ಕೆ ಬ್ರೇಕ್ ಹಾಕಿದೆ ಅಂತ ಹೇಳ್ತಾ ಇರುವಂತ ಹಿನ್ನೆಲೆ ನೋಡಿದಾದ್ರೆ ಕೇಂದ್ರ ಸರ್ಕಾರದ ಪಾತ್ರನೇ ಅಲ್ವಾ ಇರೋದು ಅಂತ ಕಾಂಗ್ರೆಸ್ ಕಾಲೆಳಿತಾ ಇರುವಂತದ್ದು ತೇಜಸ್ವಿ ಸೂರ್ಯ ಅವರದ್ದು ಇದು ತೋರಿಸ್ತಾ ಇದೆ. ಇದೆಲ್ಲವೂ ಕೂಡ ಟ್ವೀಟ್ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ. ಬೆಂಗಳೂರು ಮೆಟ್ರೋ ಇಂಡಿಯಾದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದು ಯಾಕೆ ಅಂತಂದ್ರೆ ಸ್ಟೇಟ್ ಗವರ್ಮೆಂಟು ಮೆಟ್ರೋಗೆ ಬಜೆಟರಿ ಸಪೋರ್ಟ್ ಕೊಡ್ತಾ ಇತ್ತು, ಅದನ್ನ ನಿಲ್ಸಿರೋದ್ರಿಂದ ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು. ಈ ಗೌರ್ಮೆಂಟ್ ಬಂದ್ಮೇಲೆ ಅದನ್ನ ನಿಲ್ಸಿದ್ದಾರೆ ಬಿಕಾಸ್ ಆಫ್ ದೇರ್ ವೀಕ್ ಫೈನಾನ್ಸಸ್. ಅವರು ಇದು ಸ್ಕೀಮ್ಗಳನ್ನೆಲ್ಲ ಮಾಡಿ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ. ಅವ್ರ ಹತ್ರ ದುಡ್ಡಿಲ್ದಲೇ ಇರೋದ್ರಿಂದಾಗಿ ದೇ ಹ್ಯಾವ್ ಪಾಸ್ಡ್ ಆನ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಟು ಕಮ್ಯೂಟರ್ಸ್. ಅದರಿಂದಾಗಿ ಫೇರ್ ಹೈಕ್ ಜಾಸ್ತಿ ಆಗಿದೆ. ವರ್ಷ ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಇವರು. ಇದನ್ನ ನಾವು ಫೈನಲಿ ಅಡ್ರೆಸ್ ಮಾಡಬೇಕು ಅಂತಂದ್ರೆ ಸ್ಟೇಟ್ ಗವರ್ಮೆಂಟು ತಿರ್ಗಾ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಬೇಕು. ದಟ್ ಇಸ್ ದ ಲಾ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕೃಷ್ಣ, ಮೆಟ್ರೋ ಟಿಕೆಟ್ ದರ ಏರಿಕೆಯ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಯಾವ ರೀತಿಯಾಗಿ ಸಮರಕ್ಕೆ ಕಾರಣ ಆಗಿದೆ? ಖಂಡಿತವಾಗಿ ಪೃಥ್ವಿರಾಜ್, ಈಗಾಗಲೇ ಈ ಒಂದು ಮೆಟ್ರೋ ದರ ಅನ್ನುವಂಥದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ಮಟ್ಟದ ಜಟಾಪಟಿಗೆ ಕಾರಣವಾಗಿರುವಂಥದ್ದು. ಒಂದು ಕಡೆಗೆ ಈಗಾಗಲೇ ರಾಜ್ಯ ಸರ್ಕಾರ ಪ್ರತಿ ಬಾರಿ ಕೂಡ ಮೆಟ್ರೋ ದರವನ್ನು ಏರಿಕೆಯನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನು ಸಹಜವಾಗಿಯೇ ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಬರ್ತಾ ಇದ್ರು. ಈಗ ಕೌಂಟರ್ ಆಗಿ ಕಾಂಗ್ರೆಸ್ ಕೂಡ ಅದಕ್ಕೆ ಕೌಂಟರ್ ಆಗಿ ಕೊಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಮಾಡುವಂಥದ್ದು ಅನ್ನುವಂಥದ್ದು. ಈಗಾಗಲೇ ಈ ಹಿಂದೆ ಮೆಟ್ರೋ ದರ ಏರಿಕೆ ಮಾಡಿದ ಸಂದರ್ಭದಲ್ಲೂ ಕೂಡ ಇದೇ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪರಿಣಾಮಕಾರಿಯಾದಂಥ ಆಕ್ರೋಶವನ್ನು ಮತ್ತು ಹೋರಾಟವನ್ನು ಕೂಡ ಮಾಡಿದರು ಮತ್ತು ಹೈಕೋರ್ಟ್ನಲ್ಲೂ ಕೂಡ ಒಂದು ರೀತಿ ಅರ್ಜಿನ ಕೂಡ ಹಾಕಿದರು. ಈಗ ಮತ್ತೊಮ್ಮೆ ಮೆಟ್ರೋ ದರವನ್ನು ಏರಿಕೆ ಮಾಡುವ ನಿಟ್ಟಿನಲ್ಲಿ BMRCL ಏನು ಮುಂದಾಗಿದೆ. ಈಗ ಮುಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಮತ್ತು ಆ ಭಾಗದಲ್ಲಿ ಸಹಜವಾಗಿಯೇ ಎಲ್ಲೋ ಒಂದು ಕಡೆ ಆ ಭಾಗದ ದಕ್ಷಿಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರಿಗೆ ಸಹಜವಾಗಿ ಸಮಸ್ಯೆ ಆಗುತ್ತೆ. ಅವರ ಪರವಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತೇಜಸ್ವಿ ಸೂರ್ಯ ಅವರು ಹೋರಾಟವನ್ನು ಮಾಡಿದರು. ಅಂತಿಮವಾಗಿ ಈಗ BMRCL ಅವರಿಗೆ ಈಗ ಕೇಂದ್ರ ಸರ್ಕಾರದಿಂದ ಒಂದು ಸೂಚನೆ ಬಂದ ಕೂಡಲೇ ಈಗ ದರವನ್ನು ಎಲ್ಲೋ ಏರಿಕೆ ಮಾಡುವಂಥ ನಿಟ್ಟಿನಲ್ಲಿ ಹಿಂದೆ ಸರಿದಿರುವಂಥದ್ದು ತಾತ್ಕಾಲಿಕವಾಗಿ ಈ ಒಂದು ಮಾತನ್ನು ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ. ಆದ್ರೀಗ ಕಾಂಗ್ರೆಸ್ ಈಗ ಕಾಲೆಳಿತಾ ಇರುವಂಥದ್ದು. ಈಗ ಇದ್ದಕ್ಕಿದ್ದಂಗೆ ದರವನ್ನು ಇಮಿಡಿಯೇಟ್ ಆಗಿ ಏನು ದರ ಏರಿಕೆ ಮಾಡುವಂಥ ನಿರ್ಧಾರ ಹಿಂದೆ ಸರಿದಿರುವಂಥದ್ದು ಕೇಂದ್ರ ಸರ್ಕಾರದ ನಡೆ ಅಲ್ವ ಅನ್ನೋ ಪ್ರಶ್ನೆಯನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಅಂದರೆ ಒಂದು ಕಡೆಗೆ DCM DK ಶಿವಕುಮಾರ್ ಆಗಿರ್ಬೋದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತೇಜಸ್ವಿ ಸೂರ್ಯ ಅವರ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಏನು ಮೆಟ್ರೋ ದರ ಪರಿಷ್ಕರಣೆ ಮಾಡುವಂಥದ್ದು ಮತ್ತು ದರ ಏರಿಕೆ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅಧೀನದಲ್ಲಿ ಇದೆ ಅನ್ನುವಂಥದ್ದು ಪ್ರತಿ ಬಾರಿ ಕೂಡ ಈಗ ಮತ್ತೊಮ್ಮೆ ಈಗ ತೇಜಸ್ವಿ ಸೂರ್ಯ ಅವರು ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಅಂದರೆ ದಿವಾಳಿಯಾಗಿದೆ ಮತ್ತು ಎಲ್ಲ ಒಂದು ಕಡೆ ಹಣವನ್ನು ಕ್ರೋಢೀಕರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಮೆಟ್ರೋ ದರವನ್ನು ಏರಿಕೆಯನ್ನು ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಈಗ ತೇಜಸ್ವಿ ಸೂರ್ಯ ಅವರ ವಾದ ಆಗಿರುವಂಥದ್ದು. ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗ ಮೆಟ್ರೋ ದರ ಅನ್ನುವಂಥದ್ದು ದೊಡ್ಡ ಮಟ್ಟದ ಜಟಾಪಟಿಗೆ ಕೂಡ ಕಾರಣವಾಗಿರುವಂಥದ್ದು. ಬರುವಂಥ ದಿನಗಳಲ್ಲೂ ಕೂಡ ಇಲ್ಲ ಒಂದು ಕಡೆ ತೇಜಸ್ವಿ ಸೂರ್ಯ ಅವರು ಏನು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಒಂದಷ್ಟು ಕೌಂಟರ್ ಅಟ್ಯಾಕ್ ಆಗಿ ಒಂದಷ್ಟು ದಾಖಲೆಗಳು ಮತ್ತು ಕೇಂದ್ರ ಸರ್ಕಾರ ದರ ನಿಗದಿ ಮಾಡುವಂಥ ನಿಟ್ಟಿನಲ್ಲಿ ಏನೇ ಪ್ರಕ್ರಿಯೆಗಳಾಗುತ್ತೆ ಇವೆಲ್ಲವೂ ಕೂಡ ದಾಖಲೆ ಸಮೇತವಾಗಿ ಬಿಜೆಪಿಗೆ ಕೂಡ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಈಗಾಗಲೇ ಮುಂದಾಗಿರುವಂಥದ್ದು. ಬಹುಶಃ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಕೂಡ ಈ ಒಂದು ವಿಚಾರವಾಗಿ ಇವತ್ತು ಮಾತನಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಸದ್ಯಕ್ಕೆ ಮೆಟ್ರೋ ದರ ತಾತ್ಕಾಲಿಕವಾಗಿ ಈಗ ಮೆಟ್ರೋ ದರ ಏರಿಕೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದ್ದರೂ ಕೂಡ ಆದರೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಲಿ ಮತ್ತು ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಮುಂದಾಗಿಲ್ಲ. ಬದಲಾಗಿ ಒಬ್ಬರೊಬ್ಬರ ನಡುವೆ ಪ್ರತ್ಯಾರೋಪ ಮತ್ತು ಆರೋಪದಲ್ಲಿ ತೊಡಗಿದರೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಜನಸಾಮಾನ್ಯರ ಪರವಾಗಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅವರ ಪರವಾಗಿ ನಿಲ್ಲುವಂಥ ನಿಟ್ಟಿನಲ್ಲಿ ಒಂದು ರೀತಿ ಕೇಂದ್ರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ನಿಲ್ತಾ ಇಲ್ಲ ಅನ್ನುವಂಥದ್ದು ಈಗ ಸಾರ್ವಜನಿಕರ ಆಕ್ರೋಶವಾಗಿರುವಂಥದ್ದು. ಪೃಥ್ವಿರಾಜ್, ಏನೇನಾಗುತ್ತೆ ಅಂತ ಧನ್ಯವಾದ ಕೃಷ್ಣ. ಪ್ರಗತಿ ಮೇಲೆ ಕಂಪ್ಲೀಟ್ ಮಾಹಿತಿಗಾಗಿ.